2025ನೇ ಇಸ್ವಿಯ ಕಟಕ ರಾಶಿಯವರ ಭವಿಷ್ಯವನ್ನು ನೋಡೋಣ. ಈ ರಾಶಿಯವರಿಗೆ ಜೀವನದಲ್ಲಿ ಬಹಳ ಏರುಪೇರುಗಳು ಈ ವರ್ಷ ಉಂಟಾಗ್ತದೆ. ಬುದ್ಧಿವಂತರು, ವಿಚಾರವಂತರು, ಸ್ವಲ್ಪ ಚಂಚಲ ಮನಸ್ಸುಳ್ಳವರು, ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು, ವಿಶ್ರಾಂತಿ ಇಲ್ಲದೆ ಕಾರ್ಯೋನ್ಮುಖರಾಗಿರಬೇಕು. 2025ರ ಹೊಸ ವರ್ಷಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಮುಂದಿನ ವರ್ಷ ತಮ್ಮ ಭವಿಷ್ಯ ಹೇಗಿರುತ್ತೆ, ದೇಶ ಹಾಗೂ ಪ್ರಪಂಚದ ಭವಿಷ್ಯ ಹೇಗಿರುತ್ತೆ ಎಂಬ ಕುತೂಹಲ ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಮನೆ ಮಾಡಿರುತ್ತದೆ. ರಾಶಿಗನುಗುಣವಾಗಿ ಭವಿಷ್ಯವಾಣಿ ಹೇಳುವುದು ವಾಡಿಕೆಯಾಗಿದೆ. ಅದೇ ರೀತಿ ಪಂಚಲಿಂಗ ಸಮೂಹ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಆನಂದ್ ದೀಕ್ಷಿತ್ ಅವರು 2025ರ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹಾಗಿದ್ರೆ ಬನ್ನಿ 2025ರಲ್ಲಿ ಕಟಕ ರಾಶಿಯವರ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ನೋಡೋಣ. ವಿಶ್ರಾಂತಿ ಇಲ್ಲದೇನೆ ಕಾರ್ಯೋನ್ಮುಖರಾಗಿರಬೇಕಾಗಿರುತ್ತೆ. ಸದಾ ತಿರುಗಾಟದ ಜೀವನ, ಏನಾದರೂ ಒಂದೊಂದು ಬದಲಾವಣೆಗಳನ್ನು ಮಾಡ್ಕೋತಾ ಇರ್ತೀರ. ಸ್ವಲ್ಪ ಮನೆಯ ಕಡೆ ಕೆಲಸದಲ್ಲಿ ಆಸಕ್ತಿ ಉಳ್ಳವರಾಗಿರಿ, ವಿದ್ಯೆಯಲ್ಲಿ ಸ್ವಲ್ಪ ಆಸಕ್ತಿ ಉಳ್ಳವರಾಗಿರಿ. ವಿವಾಹದ ಯೋಚನೆಗಳನ್ನು ಸ್ವಲ್ಪ ಈ ವರ್ಷ ಕೈ ಬಿಡೋದು ಒಳ್ಳೆಯದು. ಅಂದರೆ ವಿವಾಹದ ಯೋಚನೆಗೆ ಸ್ವಲ್ಪ ಕಷ್ಟ ಇದೆ, ಅದು ಅವರವರ ಜಾತಕ ಫಲಾನುಸಾರ ಮತ್ತೆ ಅದನ್ನು ವಿಮರ್ಶೆ ಮಾಡಬೇಕಾಗ್ತದೆ. ಹಾಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಕೀರ್ತಿ ಪ್ರತಿಷ್ಠೆಗಳು ಸ್ವಲ್ಪ ಕಷ್ಟವಾಗ್ತದೆ. ಅಂದರೆ ಪ್ರಮೋಷನ್ಸ್ಗಳು ಸ್ವಲ್ಪ ತೊಂದರೆ ಆಗ್ತದೆ. ಆದಾಯ ಎಷ್ಟೇ ಇದ್ದರೂ ಹಣದ ಕೊರತೆ ಉಂಟಾಗುತ್ತೆ. ಆದಾಯಕ್ಕಾಗಿ ಹೆಚ್ಚು ಬೇರೆ ಬೇರೆ ಮೂಲಗಳನ್ನು ಹುಡುಕುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ವರ್ಷ ಮುನ್ನಡೆಯೋದು ಒಳ್ಳೆಯದು ಅಂಥೇಳಿ ನನ್ನ ಅಭಿಪ್ರಾಯ. ಕಟಕ ರಾಶಿಯವರಿಗೆ ಈ ವರ್ಷ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗಲಿವೆ. ಹೊಸ ವರ್ಷದಲ್ಲಿ ಕಟಕ ರಾಶಿಯವರಿಗೆ ವಿಶ್ರಾಂತಿ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗುತ್ತದೆ. ಅಲ್ಲದೆ ಮದುವೆ ಯೋಗವು ಕಟಕ ರಾಶಿಯವರಿಗೆ ಕಡಿಮೆ ಇದ್ದು ಕಂಕಣ ಬಲ ಕೂಡುವುದು ತಡವಾಗುತ್ತದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವರ್ಗಾವಣೆ ಮತ್ತು ಬಡ್ತಿಗಳು ಸಿಗುವುದು ಕಷ್ಟವಾಗುತ್ತದೆ. ಇಷ್ಟೇ ಅಲ್ಲದೆ ಕಟಕ ರಾಶಿಯವರು ಎಷ್ಟೇ ಆದಾಯ ಗಳಿಸಿದರೂ ಈ ವರ್ಷ ಹಣದ ಕೊರತೆ ಹೆಚ್ಚಾಗುತ್ತದೆ. ಹೀಗಾಗಿ ಈ ವರ್ಷ ಕಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು.